ಗೈಸ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಚಿಕ್ಕಮ್ಮ ಚಿಕನ್ ಗ್ರೇವಿ. ಏನು ಹೇಳಿ, ಚಿಕ್ಕಮ್ಮ ಚಿಕನ್ ಗ್ರೇವಿ. ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ರೆ ಸಖತ್ತಾಗಿ ಬಂತು ಟೇಸ್ಟ್. ಸೊ ನೋಡ್ದಲ್ಲ ಟ್ರೈ ಮಾಡ್ತೀರಿ ಇವತ್ತು ಅಂತ ಅನ್ಕೊಂತೀನಿ. ಸೊ ಬನ್ನಿ ಗೈಸ್, ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಹೇಗೆ ಮಾಡೋದಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ನಾನು 1 kg ಚಿಕನ್ ತೊಗೊಂಡುಂಟು. ಇದನ್ನು 3 ರಿಂದ 4 ಸಾರಿ ವಾಶ್ ಮಾಡಿ ಅದಾದಮೇಲೆ ಸ್ವಲ್ಪ ಅರಿಶಿನ ಪೌಡರ್ನ ಹಾಕಿ ಮಿಕ್ಸ್ ಮಾಡಿದೆ. ಅರಿಶಿನ ಪೌಡರ್ ಹಾಕೋ ರೀಸನ್ ಏನಪ್ಪ ಅಂತಂದರೆ ಚಿಕನಲ್ಲಿರೋ ಹೊಲಸು ವಾಸನೆಲ್ಲ ಹೋಗಲಿ, ಬ್ಯಾಡ್ ಸ್ಮೆಲ್ಲೆಲ್ಲ ಹೋಗಲಿ ಅಂತ ಹೇಳಿ. ಸೊ ಇದನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಥರ ಮಾಡಿ ಸ್ವಲ್ಪ ಹೊತ್ತು ಇಡಬೇಕು. ಸೊ ಇದಾದಮೇಲೆ ಚಿಕನ್ ಗ್ರೇವಿಗೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಫಸ್ಟು ಸ್ವಲ್ಪ ಚಕ್ಕೆ ಲವಂಗ, ಪುದೀನ ಮತ್ತು ಸಾಂಬಾರು ಸೊಪ್ಪು, 2 ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ. ಸೊ ಇಷ್ಟನ್ನೊಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಇವಾಗ. ನೋಡಿ, ಇಷ್ಟನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ 1 ಕಪ್ಪಷ್ಟು ಮೊಸರನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸೊ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಪೇಸ್ಟ್ ಆದ್ಮೇಲೆ ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇವಾಗ. ಸೊ ಇಷ್ಟು ಮಸಾಲೆ ರೆಡಿ ಆದಮೇಲೆ ಏನು ಚಿಕನ್ನ ಅರಿಶಿನ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ವಿ ಅದನ್ನು ಮತ್ತೆ 2 ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 15 to 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡಬೇಕು. ನೋಡಿ ಗೈಸ್, ಸಪ್ರೇಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದವರು ಲಾಸ್ಟ್ ಹತ್ರ 2 ರಿಂದ 3 ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕು. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿಲ್ಲ ಅನ್ನೋಂಥವ್ರು ಏನು ಇದಕ್ಕೆ ಮುಂಚೆ ಖಾರ ಪೇಸ್ಟ್ ಮಾಡ್ಕೊಂಡ್ವಿ, ಹಸಿರು ಖಾರ ಪೇಸ್ಟ್ ಮಾಡ್ಕೊಂಡ್ವಿ, ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡೋಣ. ನೋಡಿ, ನೆಕ್ಸ್ಟು ಒಂದು ಬಾಣಲಿನ ಇಟ್ಕೊಂಡು ಬಾಣಲಿ ಚೆನ್ನಾಗಿ ಬಿಸಿಯಾದ ಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕೋಬೇಕು. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಏನೆಲ್ಲ ಮಸಾಲೆ ಹೇಳ್ತೀನಿ ಅದನ್ನು ಲೈಟಾಗಿ ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಸ್ವಲ್ಪ ಸೋಂಪ ಕಾಳನ್ನ ಹಾಕೋಬೇಕು. ಆಯಿಲ್ ಬಿಸಿ ಆದಮೇಲೆ ಸೋಂಪ ಕಾಳು ಹಾಕ್ಕೊಂಡ್ಮೇಲೆ ಅದು ಲೈಟಾಗಿ ರೋಸ್ಟ್ ಆಗಲಿ. ಮತ್ತು ಗ್ಯಾಸ್ ಫ್ಲೇಮ್ನ ಕಡಿಮೆನಲ್ಲಿ ಇಡಬೇಕು, ಜಾಸ್ತಿ ಮಾಡ್ಕೋಬೇಡಿ. ಏನು ಪಲಾವ್ಗೆ ಹಾಕ್ಲಿಕ್ಕಂತ ಮಸಾಲೆ ಇರುತ್ತೆ ಅಲ್ವ, ಅದನ್ನು ಲೈಟಾಗಿ ಆ್ಯಡ್ ಮಾಡ್ಕೊಳ್ಳಿ. ಅದರಲ್ಲೇ ಕಸ್ತೂರಿ ಮೇಥಿ ಮತ್ತು ಎಲ್ಲ ಮಸಾಲೆ ಆ್ಯಡ್ ಆಗಿರುತ್ತೆ. ಬೇಕಂದರೆ ಸ್ವಲ್ಪ ಒಂದೇ ಒಂದು ಚಿಟಿಕೆಯಷ್ಟು ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು 1 ರಿಂದ 2 ಪಲಾವ್ ಎಲೆನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಒಗ್ಗರಣೆಗೆ ಮತ್ತೆ ಈರುಳ್ಳಿ ಹಾಕೋಬೇಕು ಅಂದರೆ ನೆಸೆಸಿಟಿ ಇರಲ್ಲ. ಏನು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ ಆ ಚಿಕನ್ನ ಹಾಕಿ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಮಸಾಲೆ ಎಲ್ಲ ರೋಸ್ಟ್ ಆಗಿಬಿಡುತ್ತೆ ಜಾಸ್ತಿ. ಸೊ ಲೋ ಫ್ಲೇಮ್ನಲ್ಲೇ ಇಡಬೇಕು. ನೋಡಿ, ಆಲ್ರೆಡಿ ಮಿಕ್ಸ್ ಮಾಡ್ತಾನೆ ಘಮ ಅಂತ ಸ್ಮೆಲ್ ಬರ್ತಾ ಉಂಟು. ಮಸಾಲೆ ಟೇಸ್ಟ್ ಹೇಗೆ ಬರುತ್ತಂತ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ. ನೋಡಿ, ಇಷ್ಟಾದಮೇಲೆ ನಾವು ಮ್ಯಾರಿನೇಟ್ ಮಾಡಿದಾಗ ಉಪ್ಪು ಹಾಕಿರಲಿಲ್ಲ. ಸೊ ಬೇಯುವಾಗ ಎಷ್ಟು ಬೇಕು ಅಷ್ಟು ನೋಡಿ ಉಪ್ಪು ಹಾಕ್ಕೊಂಡು ಇದನ್ನು ಬೇಯಲಿಕ್ಕೆ ಬಿಡೋಣ. ಜಾಸ್ತಿ ಹಾಕೋಬೇಡಿ, ಬೇಕಂದರೆ ಮತ್ತೆ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು. ಇದು ಚೆನ್ನಾಗಿ ಬೆಂದು ನೀರು ಬಿಡೋದ್ರಿಂದ ಸ್ವಲ್ಪನೇ ಹಾಕ್ಕೊಳ್ಳಿ ಉಪ್ಪು. ಬೇಕಾದರೆ ಮತ್ತೆ ಲಾಸ್ಟಲ್ಲಿ ನಾವು ಆ್ಯಡ್ ಮಾಡ್ಕೋಬೋದು. ಇವಾಗ ಇದಕ್ಕೊಂದು ಒಳ್ಳೆ ಮಿಕ್ಸಿಂಗ್ ಕೊಟ್ಟು ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಳ್ಳೋಣ. 15 to 20 ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಗೈಸ್. ಹೈ ಫ್ಲೇಮಲ್ಲಿ ಇಡಬೇಡಿ, ಯಾಕಂದರೆ ಫುಲ್ ಮಸಾಲೆ ಎಲ್ಲ ಒತ್ತೋಗ್ಬಿಡುತ್ತೆ. ಸೊ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು 15 to 20 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ಳಿ. ನೀವು ಕರ್ಬೇವಿನ ಸೊಪ್ಪು ಹಾಕಿದ ತಕ್ಷಣ ಫ್ಲೇವರ್ ಘಮ ಅಂತ ಬರುತ್ತೆ.
ಟೇಸ್ಟ್ ಇನ್ನೂ ಚೆನ್ನಾಗಿ ಅನಿಸುತ್ತೆ, ಸ್ಮೆಲ್ ಮಾತ್ರ ಅಲ್ಟಿಮೇಟಾಗಿ ಅನಿಸುತ್ತೆ. ಸೊ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚಿಕನ್ ಒಂದು ಅರ್ಧದಷ್ಟು ಬೆಂದಿರುತ್ತೆ. ಸೊ ಇವಾಗ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ಒಗ್ಗರಣೆಗೆ ಯಾಕೆ ಹಾಕಲಿಲ್ಲ ಅಂತ ಕೇಳ್ಬೋದು. ಒಗ್ಗರಣೆಗೆ ಹಾಕಿಬಿಟ್ರೆ ಕರ್ಬೇವಿನ ಸೊಪ್ಪು ಫುಲ್ಲು ರೋಸ್ಟ್ ಆಗಿಬಿಡುತ್ತೆ. ಸೊ ಅಷ್ಟೊಂದು ರೋಸ್ಟ್ ಆಗಬಾರ್ದು. ಸೊ ಅರ್ಧ ಚಿಕನ್ ಬೆಂದಮೇಲೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಕರ್ಬೇವು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಬೇಯಲಿಕ್ಕಿಡೋಣ. ನೋಡಿ, ನೆಕ್ಸ್ಟು ಇದು ಸ್ವಲ್ಪ ಬೆಂದ ಮೇಲೆ ನೋಡ್ಕೊಳ್ಳಿ ಎಷ್ಟು ಬೆಂದಿರುತ್ತೆ ಅಂತ ಹೇಳಿ. ಆಲ್ಮೋಸ್ಟ್ 70-80% ಬೆಂದ ಮೇಲೆ ಸ್ವಲ್ಪ ಸಾಂಬಾರು ಪೌಡರ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಹಾಕೋಬೇಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ. ಸೊ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಸಾಂಬಾರು ಗಟ್ಟಿ ಬರಲಿ ಮತ್ತು ಫ್ಲೇವರ್ ಬರಲಿ ಅಂತ ಹೇಳಿ ಅಷ್ಟೇ ರೀಸನ್ನು. ನೋಡಿ, ನೀವು ನೋಡ್ತಾ ಇರ್ಬೋದು ಚಿಕನ್ ಎಷ್ಟು ಸಾಫ್ಟಾಗಿ ಬೆಂದುಂಟು ಅಂತ ಹೇಳಿ. ನಾವು ಯಾವ ಚಿಕನ್ ಆದರೂ ಅಷ್ಟೇ ಗೈಸ್, ನಾವು ಬಿರಿಯಾನಿ ಮಾಡಲಿ, ಗ್ರೇವಿ ಮಾಡಲಿ ಅಥವಾ ಕಬಾಬ್ ಮಾಡಲಿ, ಅದನ್ನು ಮ್ಯಾರಿನೇಟ್ ಮಾಡಿ ಇಡೋ ರೀಸನ್ ಬಂದುಬಿಟ್ಟು ಚೆನ್ನಾಗಿ ಉಪ್ಪು ಖಾರ ಹಿಡೀಲಿ ಮತ್ತು ಚಿಕನ್ ಸಾಫ್ಟಾಗಿ ಜ್ಯೂಸಿಯಾಗಿ ಬರಲಿ ಅನ್ನೋ ಕಾರಣಕ್ಕೆ. ಸೊ ಇವಾಗ ಇದನ್ನು ಇನ್ನೇನು ಆಲ್ಮೋಸ್ಟ್ ಬೆಂದುಂಟು. ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣ ಹಿಂಡ್ಕೊತಾ ಉಂಟು ನಾನು. ನೋಡಿ, ಇದು ಲಾಸ್ಟ್ ಪ್ರೊಸೀಜರು. ಇದಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಆ್ಯಡ್ ಮಾಡ್ಕೋಬೇಕು ಗೈಸ್. ಅಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿಕೊಂಡ್ರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಗೈಸ್. ಸೊ ಯಾರೆಲ್ಲ ನೋಡ್ತಾ ಉಂಟು ಮನೆಯಲ್ಲಿ ಮಸ್ಟ್ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಿನ ಒಂದೇ ಥರ ಗ್ರೇವಿ ಯಾರು ತಿಂತಾರ್ರಿ ಅಲ್ವಾ? ಸೊ ಈ ಥರ ಡಿಫ್ರೆಂಟ್ ಗ್ರೇವಿ ಟ್ರೈ ಮಾಡಿ ನಿಮ್ಮ ನಾಲ್ಗೆಗೆ ಹೊಸ ರುಚಿಗಳನ್ನ ಕೊಡ್ತಾ ಹೋಗಿ, ಅದ್ರ ಮಜಾನೇ ಬೇರೆ. ನೋಡಿ, ಈ ಚಿಕನ್ ಅಂತೂ ತುಂಬ ಟೇಸ್ಟಿ, ತುಂಬ ಜ್ಯೂಸಿಯಾಗುಂಟು, ತುಂಬ ಈಸಿ ಕೂಡ ಮಾಡೋದು. ಸೊ ಟ್ರೈ ಮಾಡಿ ಒಂದ್ಸರಿ ಮನೇಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಉಂಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಗೈಸ್. ಚಿಕನ್ ಲವರ್ಗೆ ಈ ವಿಡಿಯೋನ ಶೇರ್ ಮಾಡಿ. ನನಗಿದೇ ರೀತಿ ಸಪೋರ್ಟ್ ಮಾಡಿ. ನಾನು ಎಲ್ಲ ವೀಡಿಯೋಗಳನ್ನೂ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.